ಕ್ಯೂ ನಿಂತು ನಿಮಗೆ ತೊಂದರೆ ಮಾಡೋದು ಅಥವಾ ಆ ಥರ ಆಗದಂಗೆ ನಾವು ಸಪ್ರೇಟ್ ಅವ್ರಿಗೆ ಒಂದು ತಿಳುವಳಿಕೆ ಹೇಳೋ ವ್ಯವಸ್ಥೆ ಮಾಡ್ತೀವಿ. ಆಮೇಲೆ ಗಾಬರಿಯಾಗಿ ಭಾಳ ಜನ ಬುಕ್ಕಿಂಗ್ ಮಾಡ್ತಾ ಇದಾರೆ. ಈಗ ಒಂದು 10 ದಿನದ ಹಿಂದೆ ತಗೊಂಡರು ಮತ್ತೆ ರಿಪೀಟ್ ಬುಕ್ ಮಾಡಿಬಿಟ್ಟು ಗಾಬರಿಯಾಗಿ ಮಾಡ್ತಾ ಇದಾರೆ. ಆ ಥರನೂ ಆಗದಂಗೆ ನಾವು ತಿಳುವಳಿಕೆ ಹೇಳಕ್ಕೆ ಇದನ್ನು ಮಾಡ್ತೀವಿ. ಇಲ್ಲಿರೋದು ಈಗ ಚರ್ಚೆ ಆದಂಗೆ ಏನು ಕಮರ್ಷಿಯಲ್ ಏನು ಬಳಕೆ ಮಾಡ್ತಾರಲ್ಲ ಅವರಿಗೆ ಈಗ ಲೆಕ್ಕದ ಪ್ರಕಾರ ಏನು ಬಂದಾವ ಅದನ್ನು ನೀವು OTP ತಗೊಂಡು ಕೊಟ್ಟಿದ್ದೀರಿ. ಬೇರೆ ಏನಾದರೂ ಅದನ್ನು ಹೊರತುಪಡಿಸಿ ಗೃಹ ಬಳಕೆ ಸಿಲಿಂಡರ್ನ ಅದಕ್ಕೆ ಯೂಸ್ ಮಾಡೋಂಥದ್ದಿದ್ರೆ ನಾವು ನಮ್ಮ ಫುಡ್ ಸೆಕ್ಷನ್ದವರು ಇವತ್ತಿಂದ ಹೋಗಿ ಚೆಕ್ ಮಾಡ್ತೀವಿ. ಅಂಥದ್ದೇನು ಆಗ್ದಂಗೆ ನಾವು ನೋಡ್ಕೊಳಕ್ಕೆ ಸರ್ ಹೇಳ್ದಂಗೆ ಮಾಡ್ತೀವಿ. ಆಮೇಲೆ 45 ದಿನ ಏನು ಒಂದು ಸರಿ ನಾವು ತಗೊಂಡ್ರೆ 45 ಡೇಸ್ ಅದು ಬುಕ್ಕಿಂಗ್ ತಗೊಂಡ್ರೂ ಕೂಡ ಮತ್ತು ಕೊಡೋ ಅವಕಾಶ ಇರೋಂಗಿಲ್ಲ 45 ಡೇಸ್. ಅದ್ರ ನಂತರನೇ ಅವರಿಗೆ ಸೆಕೆಂಡ್ ಸಿಲಿಂಡರ್ ಸಿಗುತ್ತೆ. ಅದು ಗೊತ್ತಿಲ್ಲದೇ ಜನರು ಏನು ಮಾಡ್ತಾ ಇದ್ದಾರೆ, ಈಗ ಒಂದು ತಗೊಂಡ್ಬಿಟ್ಟು ಮರುದಿನನೇ ಮತ್ತೆ ಇನ್ನೊಂದು ಬುಕ್ ಮಾಡಿ ಇಡ್ತಾ ಇದ್ದಾರೆ. ಅವ್ರಿಗೆ ಒಂದು ಎಲ್ಲರಿಗೂ ತಿಳುವಳಿಕೆ ಬರೋಂಗೆ ತಾಲೂಕದೊಳಗೆ ಒಂದು ಪ್ರಚಾರನ ನಾವು ಕೊಟ್ಟು ಅವರಿಗೆ ಮಾಡಿಸ್ತೀವಿ. ಮತ್ತು ಅಲ್ಲಿ ಫೀಲ್ಡಿಗೆ ಹೋದಾಗ ಡೆಲಿವರಿ ಬಾಯ್ಗೆ ಆ ಪಕ್ಕದ ಮನೆಯವ್ರಿಗೆ ಬಂದಿರ್ತೈತಿ ಡೆಲಿವರಿ, ಇನ್ನೊಬ್ಬ ಪಕ್ಕದ ಮನೆಯವರು ನಮಗೆ ನಾನು ಬುಕ್ ಮಾಡಿದ್ದೀನಿ ಕೊಡಿ ಅಂತ ಗಲಾಟೆ ಮಾಡೋದು ಅಥವಾ ಆತನಿಗೆ ಕೇಳೋ ಅಂಥ ಸಂಭವನೀಯತೆ ಇರ್ತೈತಿ. ಅವ್ರಿಗಿನ್ನ ನಾವು ತಿಳುವಳಿಕೆ ಹೇಳಿ ನಿಮ್ದು ಏನು ಬುಕ್ ಮಾಡಿದಿರಿ ಆ ಬುಕ್ಕಿಂಗ್ ಪ್ರಕಾರ ಹೋಮ್ ಡೆಲಿವರಿ ಆಕೈತಿ, ಏನು ನೀವು ಗಾಬರಿ ಆಗಬಾರ್ದು ಅಂತ